ಅಂದ್ರೆ ಸರ್ ನಮ್ಮ ಹೆಸರು ಜ್ಯೋತಿಪ್ಪ ದೊಂಡಪ್ಪ ಪಾಟೀಲ ಸರ್. ಯಾವ ಊರು ರೀ? ಸೋಲಾಪುರ ಸರ್. ಹಾಂ ಹಾಂ ಹಾಂ. ಈಗ ನೀವು ಪ್ರಾಡಕ್ಟ್ ತೊಗೊಂಡಿದ್ದಲ್ಲ ಪಾಮುಸ ಕಂಪ್ನಿ ಆಯುರ್ವೇದಿಕ್ ಕಂಪ್ನಿ ಪ್ರಾಡಕ್ಟ್ಗಳ ಹಾಂ ತೊಗೊಂಡಿದ್ದೀವಿ. ಯಾರು ಸಲ ತೊಗೊಂಡಿದ್ರಿ ನೀವು? ಈಗ ನಮ್ಮ ಮಮ್ಮಿ ಸಂಬಂಧ ತೊಗೊಂಡಿದ್ದೀವಿ ಅವ. ಇವ್ರು ನಿಮ್ಮ ಮದರ್ ರೀ? ಹಾಂ ರೀ. ಇವ್ರ ಸಲ ತೊಗೊಂಡಿದ್ರಿ? ಹಾಂ ರೀ. ಹಾಂ ಇವ್ರಿಗೆ ಏನು ತ್ರಾಸ ಇತ್ತು ರೀ? ಇವ್ರಿಗೆ ಲಪ ಹೊಡೆದೈತಿ. ಹಾಂ ಲಪ ಹೊಡೆದ ತ್ರಾಸ ಇತ್ತು. ಎರಡು ದಿವಸದಿಂದ ರೀ? ಈಗ ಸ್ವಲ್ಪ ಒಂದು 3 ತಿಂಗಳು ಆಯ್ತು ರೀ. 3 ತಿಂಗಳು ಆಯ್ತು. ಹಾಂ ಏನೇನು ಕೊಟ್ಟಿದ್ದೀರಿ ಅವ್ರಿಗೆ? ನಾವು ಪಮ್ಮವಿದ ಲಿಲಿಮೆಂಟ ಇಲ್ಲ ಪೆನ್ಸಿಲ್ ಕ್ಯಾಪ್ಸುಲ ಹಾಂ ಇವು ಕೊಟ್ಟಿದ್ದೇವೆ. ಇವು 3 ರೆಗ್ಯುಲರ್ ಕೊಡತ್ರಿ? ಹಾಂ ಇವು 3 ರೆಗ್ಯುಲರ್ ಕೊಟ್ಟಿದ್ದೆವು. ಹಾಂ ಇವ್ರಿಗೆ ಕೊಟ್ಟ ನಂತರ ಹಾಂ ಕಂಪ್ಲೀಟ್ 1 ತಿಂಗಳದಾಗ ನಾವು ಒಟ್ಟೆ ಕೈ ಇಲ್ಲದ ಹಾಂ ತನಕ ತೆಗೆದ ಆಕೆದಕ್ಕೆ ತೆಗೆದಾಕಿದಾರೆ. ಈಗ ಸ್ವತಃ ನಡಿ ಅದಾರ ಅವ್ರು? ಹಾಂ ಸ್ವತಃ ನಡ ನಾವಿಂದ ನಮ್ದು ಯಾರಿಗೂ ಹೆಲ್ಪ್ ಇಲ್ಲದ. ಹಾಂ ಹಾಂ ಹಾಂ. ಈಗ ಈಗ ನಮ್ಮ ಮಮ್ಮಿ ಅವ್ರು ಮಾತಾಡ್ತಾ ಅವ್ರು ಸ್ವಲ್ಪ ಕೇಳ್ರಿ. ಹಾಂ ನಮಸ್ಕಾರ ರೀ, ಆರಾಮದ ರೀ? ಹಾಂ ನಿಮ್ಮ ಅಂದ್ರೆ ನಿಮ್ಗೆ ಏನು ತ್ರಾಸ ಇತ್ತು ರೀ? ಈಗ ಕೈಯಲ್ಲಿ ಕೈ ಹೇಳೋಗಿತ್ತು. ಹಾಂ ಈಗ ಒಂದು ತಿಂಗಳು ಆದಾಗಿಂದ ಕಡಿಮೆ ಆಯ್ತು. ಕಡಿಮೆ ಆಗೈತ್ರಿ ಈಗ? ಈಗ ಮತ್ತೆ ತರ್ತಾ ಇದೆ. ಹಾಂ ಹಾಂ ಹಾಂ. ಅಂದ್ರೆ ಇನ್ನು ನಿಮ್ದು ಈಗ ಮತ್ತೆ ಇದು ಕಂಟಿನ್ಯೂ ಮಾಡಿರಪ್ಪ ಅಂತಂದ್ರೆ ನಿಮ್ದು ಅದು ಮತ್ತೆ ಕಡಿಮೆ ಆಗ್ತೈತಿ. ಮತ್ತು ನೀವು ಮೊದಲಿನಕಿಂತ ಈಗ ಚಲೋ ಆರಾಮ ಅನಿಸ್ತೈತೆ ರೀ? ಔಷಧ ತೊಗೊಂತ ನಿಮಗೆಲ್ಲ ಆರಾಮ ಅನ್ಸಾಯ್ತು ರೀ? ಹಾಂ ಹಾಂ ಹಾಂ. ಮತ್ತು ನಿಮ್ಗೆ ಅಂದ್ರೆ ಫ್ರೆಶ್ ಅನಿಸ್ತೈತಿ ಈಗ ನೀವು ಒಟ್ಟ ಚಲೋ ಅನಿಸ್ತೈತೆ ರೀ? ಹಾಂ ಹಾಂ. ಓಕೆ ಓಕೆ. ನೋಡ್ರಿ ಗೆಳೆಯರಿ, ನಾ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ, ಆ ಟೈಮ್ದಾಗ ನೋಡಕ್ಕೆ ಹೋದ್ರಪ್ಪ ಅಂತಂದ್ರೆ ಇವ್ರ ಬಾಯಿಂದ ಉಚ್ಚಾರ ಬರಕತ್ತದ್ದು ಸಹಿತ ಗೊತ್ತಾಗ್ತಿರ್ಕಿಲ್ಲ. ಈಗ ಮಾತ್ರ ಸ್ಪಷ್ಟ ಉಚ್ಚಾರವೂ ಕೂಡ ಬರ್ತಾ ಇದೆ. ಮತ್ತು ಈಗಾಗಲೇ ಈಗ ಪಾಮೋಸ ಕಂಪ್ನಿ ಕಡೆಯಿಂದ ಇದು ಪಾಮೋದ ಲಿನಿಮೆಂಟ್ ಆಯಿಲ ಮತ್ತು ಕ್ಯಾಪ್ಸುಲ ಯೂಸ್ ಮಾಡೋದ್ರಿಂದ ಇವರಿಗೆ ಭರ್ಪೂರ ವ್ಯತ್ಯಾಸ ಆಗಿದೆ. ಅವ್ರದ್ದು ಮಗನಾದಂಥ ಅವ್ರಿಗೂ ಸಹಿತ ಅಭಿಪ್ರಾಯ ಕೇಳಿ ನಾವು ಸರ್. ನಿಮ್ಗೆ ಹೆಂಗೆ ಅನಿಸ್ತೈತಿ ಈಗ? ಮತ್ತೆ ಯಾರಿಗಾರ ಹಿಂಗೆ ಏನು ಅನಿಸ್ತಪ್ಪ ಅಂತಂದ್ರೆ ಕೊಡಿಸೋಲ್ಲ ನಿಮ್ಗೆ ಏನು ಅನಿಸ್ತೈತಿ? ಇಲ್ಲ ಚಲೋ ಅನಿಸ್ತೈತಿ ರೀ. ಎಲ್ಲ ಕೆಲಸ ಕೊಟ್ಟರೆ ಕೆಡಲ್ಲ. ಈಗ ಆಲ್ರೆಡಿ ನಾವು 3-4 ಜನ ಹೇಳಿದೆವು ಸದ. ಮತ್ತು ಅವರು ನಮ್ಗೆ ಈಗ ಆರ್ಡರ್ಕ ಇದು ಮಾಡಕತ್ತಿದ್ದಾರು. ಹಾಂ ಎಲ್ಲಾರು ತೊಗೊಂಡ್ರೆ ಚಲೋ ಆಗತೈತಿ. ಓಕೆ ಮತ್ತೆ ಎಲ್ಲರಿಗೂ ಹೆಲ್ಪ್ ಆಗೈತಿ. ಮತ್ತು ಇದನ್ನ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ. ಹಾಂ ಮತ್ತು ಅವ್ರಿಗೇನು ಆಯುರ್ವೇದಿಕ್ ತೊಗೊಳೋದ್ರಿಂದ ಏನು ತೊಂದರೆ ಅಂತೂ ಏನೂ ಇಲ್ಲ. ಓಕೆ ಓಕೆ ಸರ್. ಇನ್ ಕಸ್ತಕ್ಕ ನೀವೇನು ನಮಗೆ ಮಾಹಿತಿ ಕೊಟ್ಟಿರಲ್ಲ ಅದ್ರ ಸಲುವಾಗಿ ನೀವು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.